ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಯಶ್ ಅಡ್ಗೆ ಮನೆ. ನಾನು ಬಂದಿರೋದು ಮತ್ತೊಂದು ಸೂಪರ್ ಟೇಸ್ಟಿಯಾಗಿರುವಂಥ ರೆಸಿಪಿಯೊಂದಿಗೆ ಹಾಗಲಕಾಯಿ ಫ್ರೈ. ಹಾಗಲಕಾಯಿ ಫ್ರೈನ ಹೆಂಗೆ ಮಾಡೋದು ಈಸಿಯಾಗಿ ಅಂತ ನೋಡೋಣ ಬನ್ನಿ. ಒಂದು ಹಾಫ್ ಕೆಜಿ ತೊಗೊಂಡು ಅದ್ರ ಮೇಲಿಂದ ಸಿಪ್ಪೆನೆಲ್ಲನೂ ಚೆನ್ನಾಗಿ ತೆಗೆದು ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ತಿದ್ದೀನಿ. ರೌಂಡಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡ ನಂತರ ಒಂದು ಪ್ಲೇಟ್ನಲ್ಲಿ ಹಾಕಿ ಅದ್ರ ಮೇಲೆ 1 ಸ್ಪೂನ್ ಅರಿಶಿನ ಹಾಕಿ ಅರಿಶಿನ ಎಲ್ಲ ಪೀಸಸ್ಗೂ ಹತ್ತಬೇಕು. ಆ ಥರ ಹಚ್ಚಿದ ಮೇಲೆ ಒಂದು 5 ನಿಮಿಷ ಸೈಡಿಗೆ ಇಡಬೇಕು. ಸೈಡಿಗೆ ಇಟ್ಮೇಲೆ ಅದರಲ್ಲಿರುವಂಥ ಕಹಿ ಎಲ್ಲನೂ ಬಿಡುತ್ತೆ. ಒಂದು 5 ನಿಮಿಷ ಆದಮೇಲೆ ನೀರಿನ ಅಂಶ ಬಿಡುತ್ತೆ. ಅದನ್ನು ಒಂದು 4ರಿಂದ 5 ಸಲ ಚೆನ್ನಾಗಿ ತೊಳಿಬೇಕು. ತೊಳೆದು ಇವಾಗ ಸೈಡಿಗೆ ಇಟ್ಟು ನಾವು ಒಂದು 5ರಿಂದ 6 ಬೆಳ್ಳುಳ್ಳಿನ ತೊಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಮತ್ತು ಒಂದು ಗ್ರೀನ್ ಚಿಲ್ಲಿ ಒಂದು 4ರಿಂದ 5 ತೊಗೊಂಡು ಅದನ್ನು ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ. ಕರಿಬೇವು 2 ದಂಟು ತೊಗೊಂಡು ಅದನ್ನು ಕಟ್ ಮಾಡಿ ಸೈಡಿಗೆ ಇಟ್ಟು ಇವಾಗ ಒಂದು ಪಾತ್ರೆಯಲ್ಲಿ ಒಂದು 3 ಸ್ಪೂನ್ ಎಣ್ಣೆ ಹಾಕಿ ಹಾಗಲಕಾಯಿ ಕೂಡ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು ಪ್ಲೇಟ್ನಲ್ಲಿ ಹಾಕಿ ಇವಾಗ ಅದೇ ಪಾತ್ರೆಯಲ್ಲಿ 2 ಸ್ಪೂನ್ ಎಣ್ಣೆ ಹಾಕಿ ಕಟ್ ಮಾಡ್ಕೊಂಡಿರುವಂಥ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, 2 ಕಪ್ ಶೇಂಗಾ ತೊಗೊಂಡು ಹಾಕಿದ್ದೀನಿ ಮತ್ತು 1 ಕಪ್ ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು. ಆ ಥರ ಫ್ರೈ ಮಾಡಿದ್ಮೇಲೆ ಕರಿಬೇವು ಸೇರಿಸ್ಕೊಂಡಿದ್ಮೇಲೆ ಇವಾಗ ನಾವು ಫ್ರೈ ಮಾಡ್ಕೊಂಡಿರುವಂತಹ ಹಾಗಲಕಾಯಿ ಕೂಡ ಅದರಲ್ಲಿ ಹಾಕಿ ಅದರಲ್ಲಿ 1 ಸ್ಪೂನ್ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ಮೇಲೆ ಅದು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಬೇಕು. ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿದ್ಮೇಲೆ ಲಾಸ್ಟಲ್ಲಿ 2 ಸ್ಪೂನ್ ಖಾರ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿದರೆ ರೆಡಿ ಆಯಿತು ನಮ್ಮ ಹಾಗಲಕಾಯಿ ಫ್ರೈ. ರಸಮ್ ಹಾಗೆ ಬೇಳೆ ಸಾರು ಮಾಡಿದಾಗ ಈ ಥರ ಫ್ರೈ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇದು ಈಸಿಯಾಗಿ ಕೂಡ ಮಾಡ್ಬೋದು. ನಾನು ಬೇಸಿಕ್ ಓನ್ಲಿ 3 ಮಸಾಲೆಗಳನ್ನ ಯೂಸ್ ಮಾಡಿರೋದು. ಉಪ್ಪು, ಖಾರ, ಅರಿಶಿನ ಈ 3 ಬೇಸಿಕ್ ಮಸಾಲೆಗಳನ್ನ ಯೂಸ್ ಮಾಡಿರೋದು. ನೀವು ಕೂಡ ಮನೇಲಿ ಒಂದ್ಸಲ ತಪ್ಪದೇ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ. ಚಪಾತಿ ಜೊತೆ, ಅನ್ನದ ಜೊತೆ, ಬೇಳೆ ಸಾರು ಜೊತೆ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ. ಹಾಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್, ಶೇರ್, ಕಾಮೆಂಟ್ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.